ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋ ತಮ್ಲೈನ್ ನೋಡಿರ್ತೀರ. ನಿಮಗೆಲ್ರಿಗೂ ಗೊತ್ತಿರುತ್ತೆ ನಾನು ಯಾವ ವಿಡಿಯೋ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಅಬ್ಜೆಕ್ಷನ್ ಹೇಗೆ ಸಲ್ಲಿಸೋದು ಮತ್ತು ಅಬ್ಜೆಕ್ಷನ್ ಬಿಟ್ಟಾಗ ಯಾವ ರೀತಿ ಪ್ರೊಸೀಜರ್ ಮೂಲಕ ಅಬ್ಜೆಕ್ಷನ್ ಸಲ್ಲಿಸಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಕ್ವಶನ್ ಪೇಪರ್ ಇನ್ನೂ ಯಾಕೆ ಬಿಟ್ಟಿಲ್ಲ, ಕ್ವಶನ್ ಪೇಪರ್ ಯಾವಾಗ ಬಿಡ್ತಾರೆ, ಮತ್ತು ಕ್ವಶನ್ ಪೇಪರ್ನ ನಾವು ಬಿಡಿ ಅಂತ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ಫೋನ್ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ಗೆ ಕಾಲ್ ಮಾಡಿ ಕ್ವಶನ್ ಪೇಪರ್ ಬಿಡಿ ಅಂತ ಕೇಳ್ಬೋದಾ ಅಂತ. ಅದಕ್ಕೆಲ್ಲ ಇವತ್ತಿನ ವಿಡಿಯೋದಲ್ಲಿ ಉತ್ತರ ನೀಡ್ತೀನಿ. ಕೆಲವೊಂದು DCC ಬ್ಯಾಂಕ್ಗಳಲ್ಲಿ ಎಕ್ಸಾಮ್ ಕಾಲ್ ಮಾಡಿದ ತಕ್ಷಣವೇ ಎಕ್ಸಾಮ್ ಅಟೆಂಡ್ ಮಾಡಾದಮೇಲೆ ಕ್ಯಾಂಡಿಡೇಟ್ಗಳಿಗೆ ಎಕ್ಸಾಮ್ ಬರೆದಾದ್ಮೇಲೆ ಕ್ವಶನ್ ಪೇಪರ್ನ ರಿಟರ್ನ್ ಕೊಟ್ಬಿಡ್ತಾರೆ. ಇನ್ನೊಂದಷ್ಟು ಕೆಲವು DCC ಬ್ಯಾಂಕ್ಗಳಲ್ಲಿ ಕ್ವಶನ್ ಪೇಪರ್ನ ಬರೆದಾಗಲೇ ಕೊಡಲ್ಲ, ಕ್ಯಾಂಡಿಡೇಟ್ಗಳಿಗೆ ಕೀ ಆನ್ಸರ್ ಬಿಡ್ತಾರೆ ವೆಬ್ಸೈಟ್ನಲ್ಲಿ. ಆನಂತರ ಕ್ವಶನ್ ಪೇಪರ್ನ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲೇ ಬಿಟ್ಟು ಕ್ವಶನ್ ಪೇಪರಲ್ಲಿರೋ ಕೀ ಆನ್ಸರು ಯಾವುದಾದ್ರೂ ರಾಂಗ್ ಇದ್ದರೆ ಅಬ್ಜೆಕ್ಷನ್ ಸಲ್ಲಿಸಿ ಅಂತ ತಿಳಿಸ್ಕೊಡ್ತಾರೆ. ಇನ್ನು ಕೆಲವೊಂದು ಕಮೆಂಟ್ಗಳಿಗೆ ನನ್ನ ಸ್ಕೋರ್ ಇನ್ನೂ ಜಾಸ್ತಿ ಆಗಬೇಕಿತ್ತು, ಕೆಲವೊಂದು ಕೀ ಆನ್ಸರ್ ರಾಂಗ್ ಇದೆ ಅಂತ ತಿಳಿಸಿದ್ದೀರಾ. ಡೋಂಟ್ ವರಿ, ಅಬ್ಜೆಕ್ಷನ್ ಬಿಟ್ಟಾಗ ತಪ್ಪದೆ ಯಾವ ಕ್ವಶನ್ ಅಂತ ಮೆನ್ಷನ್ ಮಾಡಿ ನಿಮ್ಮ ಅಬ್ಜೆಕ್ಷನ್ ಅಥವಾ ಆಕ್ಷೇಪಣೆಯನ್ನು ಮಿಸ್ ಮಾಡದೆ ಬ್ಯಾಂಕ್ ಅವರು ನೀಡಿದ ಮೇಲ್ ಐಡಿಗೆ ನಿಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತ ನಾನು ಹೇಳ್ತೀನಿ. ಖಂಡಿತ ಕೀ ಆನ್ಸರ್ ರಾಂಗ್ ಇದ್ದರೆ ನಿಮ್ಮ ಸ್ಕೋರ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಒಬ್ಬರು ಕಮೆಂಟ್ ಮಾಡಿದ್ದೀರಾ, ವೆಬ್ಸೈಟ್ನಲ್ಲಿ ಫೋನ್ ನಂಬರ್ ಇದೆ, ಮಂಡ್ಯ DCC ಬ್ಯಾಂಕ್ಗೆ ಕಾಲ್ ಮಾಡಿ ಕ್ವಶನ್ ಪೇಪರ್ ವೆಬ್ಸೈಟ್ನಲ್ಲಿ ಬಿಡಿ ಅಂತ ಕೇಳ್ಬೋದಾ ಅಂತ ಕಮೆಂಟ್ ಮಾಡಿದ್ದೀರಾ. ಅದಕ್ಕೆ ನಾನು ಹೇಳೋದೇನೆಂದರೆ, ನಿಮ್ಮ ಎಕ್ಸಾಮ್ ರಿಲೇಟೆಡ್ ಡೌಟ್ ಇದ್ದರೆ ಮಾತ್ರ ಕಾಲ್ ಮಾಡಿ ತಿಳ್ಕೊಳ್ಳಿ. ಕ್ವಶನ್ ಪೇಪರ್ ಬಿಡಿ ಅಂತ ಕೇಳಕ್ಕೆ ಹೋಗಬೇಡಿ, ಅವರೇ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡೇ ಮಾಡ್ತಾರೆ. ಇನ್ನು ಇಂಟರ್ವ್ಯೂಗೆ ಯಾರೆಲ್ಲ ನಿಮ್ಮ ಸ್ಕೋರ್ ಜಾಸ್ತಿ ಇದೆ, ಕಟ್ ಆಫ್ಗೆ ನಿಮ್ಮ ಸ್ಕೋರ್ ನಿಂತ್ಕೊಳ್ಳುತ್ತೆ ಅಂತ ಯಾರಿಗೆಲ್ಲ ಹೋಪ್ಸ್ ಇದೆ, ದಯವಿಟ್ಟು ಇಂಟರ್ವ್ಯೂಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಪಾಸ್ ಆಯಿತು ಅಂತ ಓದೋದನ್ನು ಅಲ್ಲಿಗೆ ಸ್ಟಾಪ್ ಮಾಡಬೇಡಿ. ಜೊತೆಗೆ ಇಂಟರ್ವ್ಯೂ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಕೂಡ ಕಮೆಂಟ್ನಲ್ಲಿ ಕೇಳಿದ್ದೀರಾ. ಕೆಲವೊಂದಷ್ಟು ಸ್ಟೂಡೆಂಟ್ಸು ಬೇರೊಂದು DCC ಬ್ಯಾಂಕ್ ಎಕ್ಸಾಮ್ ಪಾಸ್ ಮಾಡಿ ಇಂಟರ್ವ್ಯೂಗೆ ಹೋಗಿದ್ದರೆ ಅವ್ರಿಗೆ ಗೊತ್ತಿರುತ್ತೆ ಇಂಟರ್ವ್ಯೂನಲ್ಲಿ ಏನೇನು ಪ್ರಶ್ನೆ ಕೇಳ್ತಾರೆ ಅಂತ. ಇನ್ನೊಂದಷ್ಟು ಸ್ಟೂಡೆಂಟ್ಸು ಹೊಸದಾಗಿ ಎಕ್ಸಾಮ್ ಪಾಸ್ ಮಾಡಿದರೆ ಇಂಟರ್ವ್ಯೂ ಸೆಲೆಕ್ಷನ್ಗೆ ಅವರು ಸೆಲೆಕ್ಟ್ ಆಗೋ ಚಾನ್ಸಸ್ ಇದ್ದರೆ ಆ ಎಕ್ಸಾಮ್ನಲ್ಲಿ ಇಂಟರ್ವ್ಯೂನಲ್ಲಿ ಏನು ಪ್ರಶ್ನೆ ಕೇಳ್ತಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವ ಟಾಪಿಕ್ ಬಗ್ಗೆ ಇಂಟರ್ವ್ಯೂನಲ್ಲಿ ಎಷ್ಟು ಜಾಸ್ತಿ ಪ್ರಶ್ನೆ ಕೇಳ್ತಾರೆ ಅನ್ನೋದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಮೇನ್ ಟಾಪಿಕ್ಗೆ ಬರೋಣ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ, ನನಗೆ ಇಂಟರ್ವ್ಯೂ ಇತ್ತು ಫೆಬ್ರವರಿ 6ನೇ ತಾರೀಕು 2025 ಅಂತ. ಇಂಟರ್ವ್ಯೂ ನಂದು ಮುಗ್ದಿದೆ. ಇಂಟರ್ವ್ಯೂ ಸೆಲೆಕ್ಷನ್ ಲಿಸ್ಟ್ಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ. ಈಗ ಬನ್ನಿ ಅಬ್ಜೆಕ್ಷನ್ ಹೇಗೆ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ. ನಾನು ರೀಸೆಂಟಾಗಿ ಏನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ ಆ ಬ್ಯಾಂಕ್ನವರು ಕೀ ಆನ್ಸರ್ಗೆ ಅಬ್ಜೆಕ್ಷನ್ ಸಲ್ಲಿಸಲು ಈ ರೀತಿ ಒಂದು ಆಪ್ಷನ್ ಬಿಟ್ಟಿದ್ದರು, ಅದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ನಾನು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಇದೊಂದು ಶಾಸನಬದ್ಧ ಸಹಕಾರಿ ಸಂಸ್ಥೆ. ಇಲ್ಲಿ ನಾನು ಇಂಟರ್ವ್ಯೂಗೆ ಹೋಗಿದ್ದಿದ್ದು 6ನೇ ತಾರೀಕು ಫೆಬ್ರವರಿ 2025. ಅಭ್ಯರ್ಥಿಗಳ ಗಮನಕ್ಕೆ ನೋಡಿ, ಈ ಥರ ಇಂಟರ್ವ್ಯೂ ಏನೋ ಅಬ್ಜೆಕ್ಷನ್ಗೆ ಒಂದು ಆಪ್ಷನ್ ಬಿಟ್ಟಿದ್ರು, ಓದೋಣ ಬನ್ನಿ. ಅಭ್ಯರ್ಥಿಗಳ ಗಮನಕ್ಕೆ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದಲ್ಲಿ ಖಾಲಿ ಇದ್ದ ವಿವಿಧ ಹುದ್ದೆಗಳ ಗುತ್ತಿಗೆ ಆಧಾರದ ನೇಮಕಾತಿಗಾಗಿ ದಿನಾಂಕ 8/12/2024 ಲಿಖಿತ ಪರೀಕ್ಷೆಯನ್ನು ನಡೆಸಿರುತ್ತದೆ. ಸದರಿ ಪರೀಕ್ಷೆಯ ತಾತ್ಕಾಲಿಕ ಅಂಕಗಳನ್ನು ಮತ್ತು ಪ್ರಶ್ನೆಗಳನ್ನು ಸರಿ ಉತ್ತರಗಳನ್ನು ದಿನಾಂಕ 6/1/2025 ಸೋಮವಾರದಂದು ಬೆಳಿಗ್ಗೆ 11 ಗಂಟೆಗೆ ಸಂಯುಕ್ತ ಸಹಕಾರಿ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸುತ್ತದೆ. ನೋಡಿ, ನಾನು ಈ ಬ್ಯಾಂಕ್ ಎಕ್ಸಾಮ್ ಏನು ಬರೆದಿದ್ದೆ ಅಲ್ಲೂ ಕೂಡ ಸೇಮು ನನಗೆ ಕ್ವಶನ್ ಪೇಪರ್ ಕೊಟ್ಟಿರಲಿಲ್ಲ. ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ತಾತ್ಕಾಲಿಕ ಅಂಕಗಳನ್ನು ಮತ್ತು
ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಅವರ ಒಂದು ವೆಬ್ಸೈಟ್ನಲ್ಲಿ ಏನು ವೆಬ್ಸೈಟ್ ಕೊಟ್ಟಿದ್ರೋ ಅಲ್ಲಿ ಪ್ರಕಟಿಸ್ತಾರೆ ಅಂತ. ಹಾಗೆಯೇ ಕೂಡ ಮಂಡ್ಯ DCC ಬ್ಯಾಂಕಲ್ಲೂ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅಲ್ವಾ, ಅವರ ಅಫಿಷಿಯಲ್ ವೆಬ್ಸೈಟಲ್ಲೇ ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ಆಪ್ಷನ್ ಬಿಟ್ಟಾಗ ಕ್ವಶನ್ ಪೇಪರ್ ಕೂಡ ಅವರೇ ಅಪ್ಲೋಡ್ ಮಾಡ್ತಾರೆ. ಹಾಗಾಗಿ ಬೆಳಿಗ್ಗೆ 11 ಗಂಟೆಗೆ ಸಂಯುಕ್ತ ಸಹಕಾರಿಯು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸುತ್ತದೆ. ಪರೀಕ್ಷೆ ನಡೆಸಿದ ಸಂಸ್ಥೆಯಾದ ಪ್ರಾದೇಶಿಕ ಸಹಕಾರ ಆಡಳಿತ ನಿರ್ವಹಣಾ ಸಂಸ್ಥೆಯು ತನ್ನ ಅಧಿಕೃತ ವೆಬ್ಸೈಟ್ www.ricmb.ac.in ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ದಿನಾಂಕ 6/11/2025 ರಿಂದ 8/11/2025 ರವರೆಗೆ ಪ್ರಕಟಿಸುತ್ತದೆ. ತಾವು ಇದರ ಉಪಯೋಗ ಪಡೆದು ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪರಿಶೀಲಿಸಿಕೊಳ್ಳಲು ತಿಳಿಸಿದೆ. ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ದಿನಾಂಕ 8/1/2025 ಸಂಜೆ 5 ಗಂಟೆ ಒಳಗಾಗಿ ಇಮೇಲ್ ID ಏನಿದೆ ಅದಕ್ಕೆ ಇಮೇಲ್ ID ಇದೆ ಅದಕ್ಕೆ ಕಳುಹಿಸಲು ತಿಳಿಸಿದೆ. ಸದರಿ ನೇಮಕಾತಿಯ ಕುರಿತು ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಈಗ ನಾನು ಓದಿದ್ದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ಮಂಡ್ಯ DCC ಬ್ಯಾಂಕ್ ವೆಬ್ಸೈಟಲ್ಲೂ ಅವರು ಒಂದು ಅವರ ವೆಬ್ಸೈಟ್ ಮುಖಾಂತರನೇ ಆಕ್ಷೇಪಣೆ ಸಲ್ಲಿಸಲು ಆಪ್ಷನ್ ಕೊಡ್ತಾರೆ ಮತ್ತು ಕ್ವಶನ್ ಪೇಪರ್ನೂ ಬಿಡ್ತಾರೆ. ಆಗ ಅವ್ರೇನು ಮೇಲ್ ID ಕೊಟ್ಟಿರ್ತಾರೋ ಆ ಮೇಲ್ IDಗೆ ನಿಮ್ಮ ಕೀ ಆನ್ಸರ್, ನಿಮ್ಮ ಕ್ವಶನ್ ಪೇಪರ್ ಬಂದಮೇಲೆ ನಿಮ್ಮ ಕೀ ಆನ್ಸರು ಅಲ್ಲಿ ಕೊಟ್ಟಿರೋ ನೀವು ಹಾಕಿರೋ ಆನ್ಸರ್ಗೂ ಅವ್ರು ಬಿಟ್ಟಿರೋ ಕೀ ಆನ್ಸರ್ಗೂ ಏನಾದರೂ ರಾಂಗ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಬೇರೆಯವ್ರು ಯಾರೋ ಸಲ್ಲಿಸ್ತಾರೆ ಅಬ್ಜೆಕ್ಷನ್ನ ಅಂತ ನೀವು ಸಲ್ಲಿಸೋದನ್ನ ಮರಿಬೇಡಿ. ನೀವು ಸಲ್ಲಿಸಿದ್ರೆ ತುಂಬ ಯೂಸ್ ಆಗುತ್ತೆ. ಯಾರೋ ಸಲ್ಲಿಸ್ತಾರೆ ಆಗ ಬೇರೆಯವ್ರು ಸಲ್ಲಿಸ್ತಾರೆ ಅಂತ ನೀವು ಸುಮ್ಮನೆ ಇರ್ತಾರೆ, ಅವ್ರು ಬೇರೆಯವ್ರು ಹಂಗೆ ಪ್ರತಿಯೊಬ್ಬರು ಸುಮ್ಮನೆ ಆಗಿಬಿಟ್ರೆ ಅಬ್ಜೆಕ್ಷನ್ ಯಾರೂ ಸಲ್ಲಿಸೋಕ್ಕಾಗಲ್ಲ. ಆದ್ದರಿಂದ ನಿಮ್ಮ ಆನ್ಸರ್ ಏನಿದೆ ರಾಂಗ್ ಅನಿಸುತ್ತೋ ದಯವಿಟ್ಟು ಅಬ್ಜೆಕ್ಷನ್ನ ಸಲ್ಲಿಸಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏಕೆ ನೀವು ಮೇಲ್ ID ಮೂಲಕ ಒಂದು ಅಬ್ಜೆಕ್ಷನ್ನ ಸಲ್ಲಿಸೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮದು ಮೇಲ್ ID ಇಲ್ಲ ಅಂದರೆ ಮೇಲ್ IDನ ಕ್ರಿಯೇಟ್ ಮಾಡ್ಕೊಳ್ಳಿ. ಮೇಲ್ ID ಇರೋರು ಈ ರೀತಿ ಒಂದು ಅಬ್ಜೆಕ್ಷನ್ನ ಸಲ್ಲಿಸಿ. ಮೇಲ್ ID ಇಲ್ಲದೆ ಇರೋರು ಕ್ರಿಯೇಟ್ ಮಾಡಾದ್ಮೇಲೆ ಈ ರೀತಿ ನಾನು ತಿಳಿಸ್ಕೊಟ್ಟಾಗೆ ಅಬ್ಜೆಕ್ಷನ್ನ ಸಲ್ಲಿಸಿ. ಫಸ್ಟು ಇಲ್ಲಿ ಮೇಲ್ ID ಓಪನ್ ಆಗಿದ ತಕ್ಷಣ ಇಲ್ಲಿ ಕಂಪೋಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬಂದು ನಿಮ್ಮ ಮೇಲ್ ID ಏನಿದೆ ಮೇಲ್ ID ಹಾಕಿ. ಇಲ್ಲಿ ನೆಕ್ಸ್ಟು ಯಾರಿಗೆ ಕಳಿಸ್ಬೇಕು ಅವರಿಗೆ ಟು ಅನ್ನೋ ಆಪ್ಷನ್ ಮೇಲೆ ಅವರ ಒಂದು ಮೇಲ್ IDನ ಎಂಟ್ರ್ ಮಾಡಿ. ಬನ್ನಿ ನಾನು ಸುಮ್ಮನೆ ಏನೋ ಒಂದು ಹಾಕ್ತಾಯಿದ್ದೀನಿ. ಮಂಡ್ಯ DCC ಬ್ಯಾಂಕ್ @gmail.com ಅಂತ ಹಾಕಿದ್ದೀನಿ. ನೆಕ್ಸ್ಟು ಇದೆಲ್ಲ ಹಾಕಾದ್ಮೇಲೆ ಇಲ್ಲಿ ಆರೋ ಮಾರ್ಕ್ ಪಕ್ಕ ಇಲ್ಲಿ ಫಸ್ಟ್ನೇ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಟ್ಯಾಚ್ಮೆಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಯಾವ ಕ್ವಶನ್ ಪೇಪರ್ ಬಿಟ್ಟಿರೋ ಒಂದು ಕ್ವಶನ್ ಪೇಪರ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಅಟ್ಯಾಚ್ ಮಾಡಿ. ಒಂದು ನಿಮಿಷ, ಅಟ್ಯಾಚ್ ಆಗಲಿಲ್ಲ. ನಾನು ಯಾವುದೋ ಒಂದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ಗೆ ಬನ್ನಿ. ಸಬ್ಜೆಕ್ಟ್ಗೆ ಬಂದು ಇಲ್ಲಿ ಅಬ್ಜೆಕ್ಷನ್ ರಿಲೇಟೆಡ್ ಅಂತ ಮೆನ್ಷನ್ ಮಾಡಿ. ಅಬ್ಜೆಕ್ಷನ್ ರಿಲೇಟೆಡ್ ಅಂತ ಮಾಡಿಬಿಟ್ಟು ಅಲ್ಲಿ 2 ಡಾಟ್ ಇಟ್ಟು ಕ್ವಶನ್ ನಂಬರ್ಸ್ ಹಾಕಿ. 12, 15, 20 ಓಕೆ ಈ ಥರ ಟೈಪ್ ಮಾಡಿ. this question paper, this questions or key answers, this question key answer or wrong ಅಂತ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಾದ್ಮೇಲೆ ಇಲ್ಲಿ ಫಸ್ಟು ಡಿಯರ್ ಸರ್ ಅಂತ, ಡಿಯರ್
ಸರ್ ಅಂತ ಮೆನ್ಷನ್ ಮಾಡಿ. ಅದ್ರ ಕೆಳಗಡೆ ಬನ್ನಿ, ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರು, ನಾನು ಯಾವುದೋ ಒಂದು ರಿಜಿಸ್ಟರ್ ನಂಬರ್ ಕೊಡ್ತಾಯಿದ್ದೀನಿ, 125689 ಏನೋ ಸಮಥಿಂಗ್ ರಿಜಿಸ್ಟರ್ ನಂಬರು. ನೆಕ್ಸ್ಟ್ ರಿಜಿಸ್ಟರ್ ನಂಬರ್ ಆದಮೇಲೆ ನಿಮ್ಮ ಒಂದು ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದರೆ ಆ ಪೋಸ್ಟ್ ಯಾವುದು ಅಂತ ಅಲ್ಲಿ ಮೆನ್ಷನ್ ಮಾಡಿ. ಪೋಸ್ಟು ಅಸಿಸ್ಟೆಂಟ್ ಪೋಸ್ಟ್ ಅಂದ್ಕೊಳ್ಳಿ, ಜೂನಿಯರ್ ಅಸಿಸ್ಟೆಂಟು, ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಅಂದ್ಕೊಳ್ಳಿ. ಇದು ಮೆನ್ಷನ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ಬನ್ನಿ. ಈಗ ಫುಲ್ ಕಂಪ್ಲೀಟಾಗಿ ಹೇಳಿ. ಕ್ವಶನ್ ನಂಬರ್ ಏನಿದೆ 12 ಕ್ವಶನ್ ನಂಬರ್ ಕೀ ಆನ್ಸರ್ is wrong ಅಂತ ಮೆನ್ಷನ್ ಮಾಡಿ. ಆ್ಯಸ್ ಪರ್ ಗೂಗಲ್ ಇನ್ಫಾರ್ಮೇಷನ್ ಕರೆಕ್ಟ್ ಆನ್ಸರ್ ಅಂತ ಮೆನ್ಷನ್ ಮಾಡಿ. ಯಾವ ಆಪ್ಷನ್ನು ಕರೆಕ್ಟ್ ಇರುತ್ತೋ ಅದನ್ನ ಮೆನ್ಷನ್ ಮಾಡಿ. ನಾನು ಒಂದೇ ಆಪ್ಷನ್ ಹಾಕ್ತೀನಿ. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ ಮೆನ್ಷನ್ ಮಾಡಿ. ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ ಮೆನ್ಷನ್ ಮಾಡಿ. ನೋಡಿ, ಫೈಲ್ ಅಟ್ಯಾಚ್ಮೆಂಟ್ ಕೂಡ ಮಾಡಿದ್ದೀನಿ. ಫ್ರಮ್ ಯಾವುದು ನಮ್ಮದು ಏನಿದೆ ಮೇಲ್ ಐ ಡಿ ಅದನ್ನು ಹಾಕಬೇಕು. ಆಮೇಲೆ ಯಾರಿಗೆ ಕಳಿಸ್ತಿದ್ದೀವಿ ಅದನ್ನು ಹಾಕಬೇಕು. ಸಬ್ಜೆಕ್ಟಲ್ಲಿ ಅಬ್ಜೆಕ್ಷನ್ ರಿಲೇಟೆಡ್ ಅಂತ ಹಾಕಿ ಯಾವ್ಯಾವ ಕ್ವಶನ್ ನಂಬರು ಕೀ ಆನ್ಸರ್ ರಾಂಗ್ ಇದೆ ಅಂತ ಮೆನ್ಷನ್ ಮಾಡಿ. ಆಮೇಲೆ ಕೆಳಗಡೆ ಬಂದು ಡಿಯರ್ ಸರ್ ಅಂತ ಮೆನ್ಷನ್ ಮಾಡಿ. ನಿಮ್ಮ ರಿಜಿಸ್ಟರ್ ನಂಬರು ಹಾಕಿ, ಹಾಗೆ ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಾ ಆ ಪೋಸ್ಟ್ ನೇಮ್ ಹಾಕಿ. ಆಮೇಲೆ ಯಾವ ಕ್ವಶನ್ ನಂಬರ್ ಕೀ ಆನ್ಸರ್ ರಾಂಗ್ ಇದೆ ಅಂತ ಯಾವ ಕ್ವಶನ್ದು ಕೀ ಆನ್ಸರ್ ರಾಂಗ್ ಇದೆ ಅಂತ ಮೆನ್ಷನ್ ಮಾಡಿ. ನೋಡಿ, ಕ್ವಶನ್ ನಂಬರ್ ಹಾಕಿ, ಆಮೇಲೆ ಕೀ ಆನ್ಸರ್ ಇಸ್ ರಾಂಗ್ ಆ್ಯಸ್ ಪರ್ ಗೂಗಲ್ ಇನ್ಫಾರ್ಮೇಷನ್ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಅಂತ ಮೆನ್ಷನ್ ಮಾಡಿ. ಫೈಲ್ ಕರೆಕ್ಟಾಗಿ ಅಟ್ಯಾಚ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಕ್ವಶನ್ ಪೇಪರ್ ಯಾವ ಪೇಜಲ್ಲಿ ನಮ್ಮ ಈಗ ಕ್ವಶನ್ ನಂಬರ್ 12 ಇದೆ, ಆ ಪೇಜದು ಮಾತ್ರ ಸಪ್ರೇಟ್ನ ನೀವು ಕ್ಲಿಕ್ ಮಾಡಿ ಫೋಟೋ ತೆಕ್ಕೊಂಡು ಇಲ್ಲಿ ಅಟ್ಯಾಚ್ಮೆಂಟ್ಗೆ ಹೋದರೆ ಅದು ನಿಮ್ಮ ಫೋಟೋಸಲ್ಲಿ ಇಮೇಜಲ್ಲಿ ಸಪ್ರೇಟ್ ಒಂದು ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಟ್ಕೊಂಡಿರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಟ್ಯಾಚ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಆನಂತರ ಅಪ್ಲೋಡ್ ಎಲ್ಲ ಆದಮೇಲೆ ಇಲ್ಲಿ ಏನು ಬ್ಲೂ ಮಾರ್ಕ್ ಇದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಅವರಿಗೆ ಒಂದು ಮೇಲ್ ಹೋಗುತ್ತೆ. ನಾನು ಕ್ಲಿಕ್ ಮಾಡಿದ್ರೆ ಮಂಡ್ಯ DCC ಬ್ಯಾಂಕ್ ಜಿಮೇಲ್ ಐ ಡಿ ಹೊರಟೋಗುತ್ತೆ. ಆದ್ದರಿಂದ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾಯಿಲ್ಲ. ಈ ಎಲ್ಲ ಪ್ರೊಸೀಜರ್ ಆದಮೇಲೆ ಬ್ಲೂ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾರಿಗೆ ಮೇಲ್ನ ಕಳಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಅವರಿಗೆ ಕರೆಕ್ಟಾಗಿ ಇನ್ ಟೈಮಲ್ಲಿ ಮೇಲ್ ಹೋಗುತ್ತೆ. ಈ ರೀತಿ ಒಂದು ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ಒಂದು ಪ್ರೊಸೀಜರು. ಅಬ್ಜೆಕ್ಷನ್ ಸಲ್ಲಿಸಲು ಮಂಡ್ಯ DCC ಬ್ಯಾಂಕಲ್ಲಿ ಆಪ್ಷನ್ ಬಿಟ್ಟಾಗ ದಯವಿಟ್ಟು ನೀವು ಯಾರೆಲ್ಲ ನಿಮ್ಮ ಮಾರ್ಕ್ಸ್ ಇನ್ನೂ ಜಾಸ್ತಿ ಬರಬೇಕು, ಕೀ ಆನ್ಸರ್ ರಾಂಗ್ ಇದೆ ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ದಯವಿಟ್ಟು ಅಬ್ಜೆಕ್ಷನ್ ಸಲ್ಲಿಸಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೇನೇನು ಎಕ್ಸಾಮ್ ರಿಲೇಟೆಡು ಇನ್ನೂ ಯಾವ್ಯಾವ ಡೌಟ್ಸ್ ಇದೆ ಅಂತ ಕಮೆಂಟ್ ಮಾಡ್ತಿರೋ ಅದ್ರ ರಿಲೇಟೆಡ್ಡೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಆಲ್.